ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್, ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ 7ನೇ ವೇತನ ಆಯೋಗದ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇಂದಿನ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ಲೇಟೆಸ್ಟ್ ಅಪ್ಡೇಟ್ ರಿಗಾರ್ಡಿಂಗ್ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡುವುದರ ಕುರಿತು ಇಂದಿನ ದಿನಪತ್ರಿಕೆಯಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ಹಾಗಾಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದಿನಪತ್ರಿಕೆಯಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಟರ್ನ್ ಆನ್ ದಿ ಬೆಲ್ ಐಕನ್. ನಿಮಗೆ ಕರ್ನಾಟಕ ಸರ್ಕಾರದಿಂದ ಬರುವ ಎಲ್ಲ ನೋಟಿಫಿಕೇಶನ್ ಆಗಲಿ, ಎಲ್ಲ ಯೋಜನೆಗಳ ಬಗ್ಗೆ, ಸ್ಪೆಷಲಿ 7th ಪೇ ಕಮಿಷನ್ ಕುರಿತು ಕೂಡ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿ ತಿಳಿಸಲಾಗುವುದು. ಎಸ್, ನಾವು ಲೆಟ್ಸ್ ಸಿ ಏನ್ ಇನ್ಫಾರ್ಮೇಶನ್ ಪೇಪರ್ನಲ್ಲಿ ಇದೆ ಅಂತ ನೋಡ್ತಾ ಬರೋಣ. ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಮೇ 7ರ ಬಳಿಕ 7ನೇ ವೇತನ ಆಯೋಗ ಜಾರಿ, ಒತ್ತಡದಲ್ಲಿ ಸರ್ಕಾರ, ವೇತನ ಪರಿಷ್ಕರಣೆ ಸಂಕಷ್ಟ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್. ನೀವು ಸ್ಕ್ರೀನ್ಶಾಟ್ ತಗೋಬಹುದು. ಇದರಲ್ಲಿ ಆಯೋಗವು ಅಂದು ನೀಡಿದ ಮಾಹಿತಿಗಳೇನಿವೆ ಅನ್ನೋದರ ಬಗ್ಗೆ ನೋಡ್ತಾ ಬಂದರೆ, ಶಿಫಾರಸಿನಲ್ಲಿ ರಾಜ್ಯ ನೌಕರರಿಗೆ ಮೂಲ ವೇತನದಲ್ಲಿ 27.50% ಹೆಚ್ಚಳ ಶಿಫಾರಸು. ಅದಾದ ಮೇಲೆ ಮೂಲ ವೇತನ 17,000 ರೂಪಾಯಿಂದ 27,000 ರೂಪಾಯಿಗೆ ಹೆಚ್ಚಿಸಬೇಕು. ಕೇಂದ್ರದ ಮಾದರಿಯಲ್ಲಿ ರಾಜ್ಯದಲ್ಲೂ ಹೆಚ್ಚಿಸಬಹುದೆಂಬ ವಿವರಣೆ ಅಂತ ಹೇಳ್ತಾ ಇದ್ದಾರೆ. ಸೊ ಜೂನ್ 22ರ 7ಕ್ಕೆ ಇದ್ದಂತಹ 31% ತುಟ್ಟಿ ಭತ್ಯೆ ವಿಲೀನಗೊಳಿಸುವುದು, ಜೊತೆಗೆ ಮೇಲಿನ 27.50 ಸೇರಿ ಒಟ್ಟು 58.40 ಮೂಲ ವೇತನ ಹೆಚ್ಚಳ, ಕನಿಷ್ಠ ಮೂಲ ವೇತನ 17,000ರಿಂದ 27,000 ರೂಪಾಯಿಗೆ ಹೆಚ್ಚಳ ಮತ್ತು ಗರಿಷ್ಠ 1,04,600ರಿಂದ 2,41,200 ರೂಪಾಯಿಗೆ ಹೆಚ್ಚಳ. ಸೊ ಇದೇ ನೋಡ್ತಿರ್ಬೋದು ದಿನಪತ್ರಿಕೆಯಲ್ಲಿ ಬಂದಿರೋ ಒಂದು ಲೇಟೆಸ್ಟ್ ಅಪ್ಡೇಟ್. ಇದೇ ಥರ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.